ಏನ ಏನ್ ಸಮಸ್ಯೆ ನಿಮ್ಗೆ? ಡಾಕ್ಟ್ರೇ ನಂಗೆ ಮರ್ತೋಗೋ ಕಾಯಿಲೆ ಐತೆ. ಯಾವಾಗಿಂದ ಈ ಕಾಯಿಲೆ ಐತೆ? ಯಾವ ಕಾಯಿಲೆ? ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ಏನೈತೆ ಯಜಮಾನ್ರೆ? ಯಜಮಾನ್ರಲ್ಲ ಡಾಕ್ಟರ್ ನಾನು. ಮತ್ ನಮ್ಮ ಯಜಮಾನ್ರೆ ಎಲ್ಲೋದ್ರು? ನೀನೇನ್ ಗೋಳಿ ಮಗ? ಡಾಕ್ಟ್ರೇ ನಂಗೆ ಇದು ಔಷಧಿ ಕೊಡ್ರಿ. ಯಾವ್ದು ಕೌಸ್ತಿ? ನಂಗೆ ಮರ್ತೋಗೋ ಕಾಯಿಲೆ ಇದು. ಗ್ಯಾಪ್ನ ಐತೆ ನಿಂಗೆ? ಏನ್ ಗ್ಯಾಪ್ನ ಯಜಮಾನ್ರೆ? ಏ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಯಾಕೋಳಿ ಮಗ ಡಾಕ್ಟ್ರೇ? ಇವನ್ ಕೆಲ್ಸ ಮಾಡು, ನಿಂಗ್ ಮದ್ವೆ ಆಗೈತಾ? ಹ್ಞೂ ಡಾಕ್ಟ್ರೇ ಆಗೈತೆ. ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿ, ಹುಷಾರ್ ಅನ್ಸುತ್ತೆ. ಆಯ್ತು, ಅದೇ ನಿಮ್ ಹೆಂಡತಿ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಓ ನಿನ್ನ ಹೆಂಡತಿ ಜೊತೆ ಇರೋ ಕೇಳಿದ್ ನಾನು. ನಂಗ್ ಮದ್ವೆ ಇಲ್ಲ ಆಗೈತೆ. ಅಕ್ಕನ್ ಚಡ್ಡಿ ಬಿಟ್ಬಿಟ್ಟು ಹೊಡೆದ್ರೆ ಒಂದೇ ಐಟಕ್ ಸರಿಯಾಗಿ ಬಿಡ್ಬೇಕು. ಕೋಪ ಯಾಕೆ ಮಾಡ್ಕೊಂತೀರ ಯಜಮಾನ್ರೆ? ನೀವು ಮಾತ್ರ ಬರೀ ನಾನು ಹೊಂಟೋಯ್ತೀನಿ. ಆಗ ನಿನ್ ಕಕ್ಕಸ್ತರ ಮಕ್ಕ ಹಿಡ್ಕೊಂಡ್ ಮತ್ತೆ ಬರ್ಬೇಡ ಇಲ್ಗೆ. ನಿಮ್ದು ಎಷ್ಟಾಯ್ತು ಡಾಕ್ಟ್ರೆ? 300. 300 ಮಕ್ಳಾಗೈತೆ ನಿಮ್ಗೆ? ಯಾವ ಮೋಟರ್ ನೋಡ್ರಿ ಡಾಕ್ಟ್ರೆ? ನನ್ ಫೀಸ್ ಕಣ 300 ಪೌಡೆ. ನಾನ್ ನಿಮ್ ಫೀಸ್ ಎಂತ ಕೊಡ್ಬೇಕು? ನೀವೇ ನಂಗೆ ಟ್ಯೂಷನ್ ಹೇಳ್ಕೊಡ್ತೀರಾ? ಮಾತ್ರೆ ಬರೋದ್ನಲ್ಲ ಅದ್ರ ಫೀಸ್ ಮಾತ್ರ ಬರೋದು ಯಜಮಾನ್ರೆ? ನಿಮ್ ಚಿಕ್ಕದಲ್ಲಿರೋ ಪೈಲ್ಸ್ಗೆ ಮರ್ವಿನ ಕಾಯಿಲೆ ಇರೋದು. ಮಾತ್ರೆ ಕೊಟ್ಟಿನಲ್ಲ. ಯಾವ್ದಕ್ ಮಾತ್ರೆ? ನಮ್ಮನೆ ABCD ಬರೋದು ಎಕ್ಸ್ ಆದ್ಮೇಲೆ ವೈ. ಏನ್ ಮಾಡಿದ್ರು ಗೆಲ್ಲಕ್ಕಾಗಿಲ್ಲ ಪಾಪ ಎಮ್ಮ. ಮೋಸ್ಟ್ಲಿ ಎಮ್ಮ ಎಂಪೈರ್ ನ ಮಾಡಿತ್ತು ಅನ್ಸುತ್ತೆ ಫಿಕ್ಸ್. ಹೆಂಗ್ ಗೆಲ್ಲಕ್ಕಾಗುತ್ತೆ? ಸಾಲ್ಟ್ ಪಟ್ಟೆದಾರ ಹೊಡೆದ್ಮೇಲೆ ಹ್ಯಾಟ್ರಿಕ್ 6 ಮ್ಯಾಚ್ ಆಗಿರೋದ್ಲಿ. ಅದ್ರಲ್ಲೂ ಒಂದ್ ಸೋತಿದಾರ, ಇಷ್ಟೊಂದೆಲ್ಲ ಖುಷಿ ಪಡ್ಬೇಡ. 3 ಸೋತಿ 1 ಗೆದ್ದಿರೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ, ಇನ್ನ 1 ಸೋತಿ 3 ಗೆದ್ದಿರೋ ನಮಗೆ ಇಷ್ಟ ಇರ್ಬೇಡ. ಟೀಮ್ ಅಲ್ಲಿ ರೋಹಿತ್ ಶರ್ಮಂಗ್ ಇಂಜುರಿ ಆಗಿಲ್ಲ ಅಂದ್ರೆ ಆರಾಮಾಗಿ ಸೋಲಿಸ್ಬಿಡ್ತಿದ್ದ ನಿಮ್ನ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಹೊಡೆತೀವಿ ಸೆಂಚುರಿ. ಗೆಲ್ಲಕ್ಕಾಗಿಲ್ಲ ಅಂದ್ರೆ ಸುಮ್ನೆ ನಿಮ್ಗೊಂದ್ ನೆಪ ಇಂಜುರಿ. ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇರುತ್ತೆ ಓಕೆ, ಆದ್ರೆ ಇಷ್ಟ ಮ್ಯಾಚ್ ಆದ್ರೂ ಬೂಮ್ರಾ ಇನ್ನೂ ವಿಕೆಟ್ ತೆಗ್ದಿರೋ. ರುದರ್ಫೋರ್ಡ್ ಗೆ ಇನ್ನೊಂದು ಓವರ್ ಇದ್ಬಿಟ್ಟಿದ್ರೆ ಮ್ಯಾಚ್ ನಮ್ದೇ ಆಗಿತ್ತು ಪಕ್ಕ. ರೇಟ್ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಗೋಲ್ಡ್. ನೋ ಬಾಲ್ ಆಗಿಲ್ಲ ಅಂದ್ರೆ ಶಫಾರ್ಡ್ ಹಾಕಿದ್ ಫಸ್ಟ್ ಬಾಲ್ ಗೆ ರುದರ್ಫೋರ್ಡ್ ಬೋಲ್ಡ್. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ ಆಯುಷ್ಮಾನ್ ಭವ. ಗುರುಗಳೇ ನನ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗುತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ಅಜ್ಜಾರ ಒಂದ್ ಕೆಲಸ ಆಗ್ಬೇಕಾಗಿತ್ರಿ. ಹಾ ಹೇಳಪ್ಪ ಏನದ? ಒಂದ್ ಟೀಮ್ ಸೋಲುವಂಗ ಮಾಟ ಮಾಡಿಸ್ಬೇಕಾಗಿತ್ರಿ. ಹಾ ಹೇಳೋದ ಯಾವ್ದು ಟೀಮ್? ಮಂಗ್ಯ ಸುಳಿ ಮಗಣ ನನ್ನಂತಲ್ಲೇ ಬಂದ ನಮ್ಮ RCB ನ ಸೋಲಿತ್ ಹೇಳ್ತಿ. ಮನಿಗ್ ಹೋಗುದಿಲ್ಲ ಮಗಳ ನೀವತ್ತ ಹಾದ್ಯಾಗ ಸೈತಿ ಲಕ್ಕ ಹೊಡೆದ RCB ಸೋಲಿತ್ ಹೇಳ್ತಿ. ನಮ್ಮ RCB ನ ಸೋಲಿತ್ ಹೇಳ್ತಿ. ಹಾದ ಸತೆ ಕಪ್ ಹೊಡೆದಕ್ಕೆ ಗಡ 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 ನಡಿಗ್ ಬಿಟ್ಟಿರಿ. ಈ ಸತ ನಿಮ್ಮವ್ರು ಈ ಸತಾನು ಕಪ್ ಹೊಡೆದ ಹೇಲ್ಸೇ ಬಿಡ್ತೀವ. ನಾ ಬರೇ ಸ್ವಾಮೀಜಿ ಅಲ್ಲ, RCB ಕಟ್ಟ ಕಟ್ಟ ಭಕ್ತದನ್ನ ನಿಮ್ಮವನ ಮಾಡಸತಿ. ನಿನ್ನ ತಲೆಯಾನ್ ಕೂದಲು ಸಿಕ್ಕವ್ತ ನೀವತ್ತ ನೋಡಾತೀನಿ. ನಾಡ್ದ RCB ಮ್ಯಾಚ ನೋಡುದಿಲ್ಲ. ತಪ್ಪಾದ್ರಿ ಅಜ್ಜರ, ತಪ್ಪಾದ್ರಿ. ಇನ್ನೂ ಮಾಡುದಿಲ್ರಿ, ತಪ್ಪಾದ್ರಿ. ಕಾಲ್ ಬೀಳ್ತನ್ರಿ ಅಜ್ಜರ. ಸತ್ರು ಇನ್ನೊಮ್ಮೆ ನಮ್ಮ RCB ಏನು ಒಣಗಿಲ್ರಿ. ನಾ ಜಯ. ಏನ್ ಮಚ್ಚ ಫೋನೇ ಇಲ್ಲ? ನಿನ್ ಫೋನ್ ತೆಗ ನೈ ಮರಿಕೆ. ನಂಗೆ ಫ್ರಸ್ಟ್ರೇಷನ್ ಐತೈತ್ ನಂಗೆ. ಯಾಕೆ ಮಚ್ಚ ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ ಬಾಡಿಲಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವನೆ. ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಈ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತವನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಂಗ್ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಷ್ಯನ್ ಹೆಂಗೋ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಷ್ಯ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ ಸ್ಪೆಷಲ್ ಅಂದ್ರೆ, ಮಚ್ಚ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ? ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲೇ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿದ್ರೆ. ಮಚ್ಚ ಬಂದ ತಾಳ, ಅವನೇ ಬಂದ. ಮಚ್ಚ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಮಚ್ಚ ಏನೋ ಮಾಡೋದು ಇವಾಗ? ಮಚ್ಚ ಇದು ಇಲ್ಲೆಲ್ಲೂ ಆಗಲ್ಲ. ಏರೋಪ್ಲೇನ್ ಟೈರ್ ರಿಪೇರಿ ಮಾಡ್ತಾ ಗೊತ್ತಾ, ಅಲ್ಲೇ ಹೋಗ್ಬೇಕು. ಅಲ್ಲಿಗೆ ಫೆಬ್ರವರಿ 30ನೇ ತಾರೀಕು ಹೋಗೋಣ, ಸರಿನಾ? ಲೋ ಮಚ್ಚ, ಇಡೀ ಭೂಮಿಲಿ ಒಂದ್ ಗಾಡಿ ಐತೆ. ಆ ಗಾಡಿನ ಮುಂದೆಯಿಂದ ದೇವ್ರು ಮಾಡೋರೆ, ಆದ್ರೆ ಹಿಂದೆಯಿಂದ ನಾವು ಮನುಷ್ಯರು ಮಾಡಿದೀವಿ. ಯಾವ ಗಾಡಿ ಅದು? ಅದ್ಯಾವ ಗಾಡಿ? ಎತ್ತಿನ ಗಾಡಿ. ಆಯ್ತಪ್ಪ, ಎಲೆಗಳೇ ಇಲ್ದಿರೋ ಟ್ರೀ ಯಾವ್ದು? ಎಲೆಗಳೇ ಇಲ್ದಿರೋ ಟ್ರೀನ? ಅದ್ಯಾವ ಟ್ರೀ? ಫ್ಲಾಟ್ರಿ. ಆಯ್ತಪ್ಪ, ನಮ್ಮ ಮನೇಲಿ ಒಂದ್ ಪ್ಲೇಟ್ ಐತೆ, ಅದ್ರಲ್ಲಿ ಊಟನೇ ಮಾಡಕ್ಕಲ್ಲ. ಯಾವ ಪ್ಲೇಟು? ಅದ್ಯಾವ ಪ್ಲೇಟು? ನಂಬರ್ ಪ್ಲೇಟು. ಆಯ್ತಪ್ಪ, ನಮ್ಮ ಹತ್ರ ಒಂದು ಗೇಟ್ ಐತೆ, ಆ ಗೇಟ್ ನ ಕ್ಲೋಸ್ ಮಾಡಕ್ಕೆ ಆಗಲ್ಲ. ಯಾವ ಗೇಟು? ಇದು ಗೊತ್ತು, ಕೋಲ್ ಗೇಟು. ಅಲ್ಲ, ಇಂಡಿಯಾ ಗೇಟು. ಯಾಕ್ ಮರಿ ಉಲ್ಟಾ ಸೀದಾ ಕ್ವಶನ್ ಕೇಳ್ತಿದ್ಯಾ? ಎಲ್ಲಾರು ಕಡಿತೈತಾ? ಕಡಿತೈತೆ ಮಾಮ್, ಬೆನ್ ಕೆಳಗೆ, ತೊಡೆ ಕೆಳಗೆ, ಕೈ ಕೆಳಗೆ ಬಂದ್ ಕಡಿತ್ಯಾ? ನಿಮ್ ಮನೆ ಹತ್ರ ನಾಯಿದ್ರು ಕಡಿಸ್ಕೋ ಅದ್ರ ಹತ್ರ.
ಏಯ್ ನಮ್ಮಿಬ್ರು ಫ್ರೆಂಡ್ಶಿಪ್ ಮೇಲೆ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬರ್ದೀನಿ ಕೇಳು. ಬೇಡ ನಂಗೇನ್ ಟಶ ಅನುಮಾನ ಇಲ್ಲ, ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಕೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲಾಣೆ. ಸಾಯಿ ನನ್ನನ್ನು ನಾನು ತಡೆದಿರುವೆ, ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂದಕ್ ತರದಿದ್ಯಪ್ಪ ನೀನು ಬೋಸ್ನಿಕೆ? ಕೇಳಿಸ್ಕೊಳ್ಳಿ ಫಸ್ಟ್ಲಿ. ಓಕೆ ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ, ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತೀನಿ ಮಚ್ಚಾ, ಇಲ್ಲ ಒಡಿಯಕ್ ತಿಕ ನಿಂದು ಚೆನ್ನಾಗಿದೆ. ಮಕ್ಕಳು ಮೂರು ಬಿಟ್ಟಿಟ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. अरे मिस्त्री जी कहाँ थे सुबह से? आप इंतजार कर रहे हैं, आप काम शुरू से। एक कप चाय.